ಎಲ್ಲರಿಗೂ ನಮಸ್ಕಾರಗಳು. ನಾನು ಶ್ರೀಮತಿ ರೇಖಾ ಎಂ ನಾಲ್ವಾಡ್, ಸಹ ಶಿಕ್ಷಕಿ ಗದಗ್. ರಾಷ್ಟ್ರೀಯ ದೇಹಾಂಗದಾನ ಜಾಗೃತಿ ಶ್ರೀಮಾತಾ ಶಾರದಾ ಸಾಹಿತ್ಯ ಸೇವಾ ವೇದಿಕೆ ದೇಹಾಂಗದಾನ ಸಾಹಿತ್ಯ ಪರಿಷತ್ತು ಕರ್ನಾಟಕ ರಾಜ್ಯ ಘಟಕ ಇವರ ಸಂಯುಕ್ತಾಶ್ರಮದಲ್ಲಿ ಉಪನ್ಯಾಸ ಸ್ಪರ್ಧೆಗಾಗಿ ನನ್ನದೊಂದು ಈ ದೇಹಾಂಗದಾನದ ಬಗ್ಗೆ ಮಾಹಿತಿ. ದೇಹಾಂಗದಾನ ಯಾಕೆ ಮಾಡಬೇಕು ಅಂತಂದರೆ, ಸ್ವ ಇಚ್ಛೆಯಿಂದ ದೇಹದಾನ ಮಾಡುವುದು ದೇಹದಾನ ವೈದ್ಯಕೀಯ ಸಂಶೋಧನೆ ಮತ್ತು ಶಿಕ್ಷಣದ ಉದ್ದೇಶಕ್ಕಾಗಿ ಸಾವಿನ ನಂತರ ಇಡೀ ದೇಹವನ್ನು ದಾನ ಮಾಡುವುದು ಇದು ಮಹಾದಾನ, ಶ್ರೇಷ್ಠ ದಾನ. ಕೆಲವೊಂದು ಅನಾರೋಗ್ಯದಿಂದ ರೋಗಿಗಳು ಬಳಲುತ್ತಿರುವಂಥವರಿಗೆ ಈ ಒಂದು ದೇಹದಾನದಿಂದ ಅವರಿಗೆ ಒಂದು ಜೀವದಾನ ಮಾಡಿದ ಹಾಗೆ ಒಂದು ಪುಣ್ಯದ ಕೆಲಸ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ವೈದ್ಯಕೀಯ ಸಂಶೋಧನೆ ಮತ್ತು ಶಿಕ್ಷಣದ ಉದ್ದೇಶಕ್ಕಾಗಿ ಸಾವಿನ ನಂತರ ಇಡೀ ದೇಹವನ್ನು ದಾನ ಮಾಡುವುದು ಇದು ಒಂದು ಶ್ರೇಷ್ಠ ದಾನವೇ ಹೌದು. ದೇಹಾಂಗದಾನ ಹೇಗೆ ಮಾಡುವುದು ಅಂದರೆ, ಸತ್ತ ನಂತರ ಮನುಷ್ಯನಿಗೆ ದೇಹ ಮಣ್ಣಾಗುವ ಬದಲು ದಾನ ಮಾಡಿ ಶ್ರೇಷ್ಠ ದಾನದಲ್ಲಿ ಈ ಒಂದು ದೇಹದಾನ. ವಿದ್ಯಾರ್ಥಿಗಳಿಗೆ ದೇಹದ ರಚನೆ, ಅಧ್ಯಯನ ಮತ್ತು ಸಂಶೋಧನೆ ಅನುಕೂಲವಾಗುತ್ತದೆ. ದೇಹದ ಸಹಾಯದಿಂದ ಇಲ್ಲಿನ PG ವಿದ್ಯಾರ್ಥಿಗಳಿಗೆ ಮತ್ತು ಪ್ರಾಕ್ಟಿಕಲ್ ವೈದ್ಯಕೀಯವಾಗಿ ಮಾಹಿತಿ ನೀಡಲು ಈ ಒಂದು ದೇಹದಾನಿಗೆ ಬಳಸಿಕೊಳ್ತಾರೆ. ಮತ್ತು ದೇಹದಲ್ಲಿನ ಪ್ರತಿ ಅಂಗಾಂಗಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮತ್ತು MBBS ಮಕ್ಕಳಿಗೆ ಮಾಹಿತಿ ನೀಡಲು ಸಹಾಯವಾಗುತ್ತದೆ. ದೇಹವನ್ನು ರೋಬೋಟಿಕ್ ಸರ್ಜರಿಗೆ ಮತ್ತು ಬಳಸಲಾಗುತ್ತದೆ. MBBS ಮಕ್ಕಳಿಗೂ ಈ ಒಂದು ಜ್ಞಾನವನ್ನು ದೇಹದ ಮೂಲಕ ಅವರಿಗೆ ಹೆಚ್ಚಿನ ಒಂದು ಮಾಹಿತಿ ಮತ್ತು ಅಂಗಾಂಗಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ದೇಹದಾನ ಅರ್ಜಿ ಫಾರ್ಮನ್ನು ಪಡೆದು ಅಗತ್ಯವಾದ ವೈಯಕ್ತಿಕ ಮಾಹಿತಿಯನ್ನು ಪಡೆದು ಮನೆಯ ವಿಳಾಸ, ಫೋನಿನ ನಂಬರ್, ಭಾವಚಿತ್ರವನ್ನು ಅರ್ಜಿಗೆ ಅಂಟಿಸಬೇಕು. ಆಧಾರ್ ಕಾರ್ಡ್ ಮತ್ತು ಪ್ರತಿ ಮತ್ತು ಸ್ವ ಇಚ್ಛೆಯಿಂದ ದೇಹದಾನ ಮಾಡುತ್ತೇನೆ ಎಂದು ಅರ್ಜಿಯಲ್ಲಿ ಸಹಿ ಹಾಕಬೇಕು. ಹೇಗೆ ಈ ಒಂದು ದಾನವನ್ನು ಮಾಡಲು ಈ ಕೆಲವೊಂದು ಮಾಹಿತಿಯನ್ನು ಈ ಮೂಲಕ ಅವರಿಗೆ ಸಲ್ಲಿಸಬೇಕಾಗ್ತದೆ. ಆಧಾರ್ ಕಾರ್ಡ್ ಮೂಲಕ ದೇಹದಾನ ಮಾಡುವುದು ಕುಟುಂಬಕ್ಕೆ ಮತ್ತು ಮೊದಲಿಗೆ ತಿಳಿಸಬೇಕಾಗತ್ತೆ. ಮರಣದ ನಂತರ 6 ತಾಸಿನ ಒಳಗಾಗಿ ಈ ದೇಹವನ್ನು ಆ ಒಂದು ಸಂಶೋಧನಾ ವೈದ್ಯಕೀಯ ಕ್ಷೇತ್ರಕ್ಕೆ ಮೊದಲಿಗೆ ತಿಳಿಸ್ಬೇಕಾಗತ್ತೆ. ವೈದ್ಯಕೀಯ ಶಿಕ್ಷಣ ಸಂಸ್ಥೆಗೆ ಅರ್ಜಿ ಸಲ್ಲಿಸುವುದು ಮತ್ತು ಸಂಬಂಧಿಕರಿಗೆ ಮೊದಲು ತಿಳಿಸಬೇಕಾಗ್ತದೆ. ಮರಣ ಹೊಂದಿದ ನಂತರ ಸಂಬಂಧಿಕರು ಮತ್ತು ದೇಹದಾನ ನೀಡಿದ ಸಂಸ್ಥೆಗೆ ಮೊದಲು ತಿಳಿಸಬೇಕಾಗತ್ತೆ. ಮರಣ ಹೊಂದಿದ ವೈಯಕ್ತಿಕ ಆಧಾರ್ ಕಾರ್ಡ್ ಮತ್ತು ಮರಣ ಪ್ರಮಾಣ ಪತ್ರವನ್ನು ಸಂಶೋಧನಾ ಸಂಸ್ಥೆಗೆ ಸಲ್ಲಿಸಬೇಕಾಗತ್ತೆ. ಏಕೆಂದರೆ ಈ ಒಂದು ದೇಹದಾನವು ಸಾವು ಬದುಕಿನ ಜೋಡಿ ಹೋರಾಡ್ತಿರ್ತಾರೆ. ಅವರಿಗೆ ಒಂದು ಕಣ್ಣಿನ ದೃಷ್ಟಿ ಆಗಿರ್ಬೋದು, ಒಂದು ಕಿಡ್ನಿ ಆಗಿರ್ಬೋದು, ವಿವಿಧ ರೀತಿ ಒಂದು ವ್ಯಕ್ತಿಗೆ ಈ ಒಂದು ದೇಹದಾನದಿಂದ 8ರಿಂದ 10 ಜನಕ್ಕೆ ಜೀವದಾನ ಮಾಡಿದಾಗ ಆಗತ್ತೆ. ಹಾಗಾಗಿ ನಾವು ಈ ಒಂದು ಎಲ್ಲರಿಗೂ ದೇಹದಾನ ಮಾಡುವಂಥ ಜಾಗೃತಿಯನ್ನು ನಾವೆಲ್ಲ ಮೂಡಿಸುವಂಥ ಪ್ರಯತ್ನ ಮಾಡೋಣ. ದೇಹದಾನದಲ್ಲಿ ಈ ಒಂದು ದಾನ ಮಹಾ ಪುಣ್ಯದ ಒಂದು ಕೆಲಸವೇ ಹೌದು. ಮಹಾದಾನವೂ ಕೂಡ ಇಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಮತ್ತು ಈ ಒಂದು ಪುಣ್ಯದ ಕಾರ್ಯದಲ್ಲಿ ದೇಹದಾನದಲ್ಲಿ ಶ್ರೇಷ್ಠ ದಾನ ಈ ದೇಹದಾನ. ಮಣ್ಣಲ್ಲಿ ಮಣ್ಣಾಗುವ ಮುನ್ನ ಈ ಮಾಡು ನೀನು ದೇಹದಾನ, ಮಾಡು ನೀನು ದೇಹದಾನ, ಶ್ರೇಷ್ಠ ದಾನ. ದಾನದಲ್ಲಿ ಮಹಾದಾನ ಈ ದೇಹದಾನ. ಇನ್ನೊಬ್ಬರಿಗೆ ವ್ಯಕ್ತಿಗಳಿಗೆ ಸಾವು ಬದುಕಿನ ಜೊತೆಯಲ್ಲಿ ಹೋರಾಡ್ತಿರುವಂಥ ವ್ಯಕ್ತಿಗಳಿಗೆ ಒಂದು ಹೃದಯ ಆಗಿರ್ಬೋದು, ಅಂಗಾಂಗಗಳನ್ನು ಎಲ್ಲ ಅವರಿಗೆ ಈ ಒಂದು
ಕಸಿ ಮಾಡುವ ಮೂಲಕ ಅವರಿಗೆ ಜೀವದಾನ ಮಾಡಿದ ಹಾಗೆ ಆಗುತ್ತೆ. ಹಾಗಾಗಿ ನಾವು ಈ ಒಂದು ದೇಹದಾನ ಮಾಡುವುದರ ಬಗ್ಗೆ ಜಾಗೃತಿ ಮೂಡಿಸೋಣ. ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಉಪನ್ಯಾಸ ಮಾಡಲು ಅನುವು ಮಾಡಿಕೊಟ್ಟಂಥ ಈ ಒಂದು ದೇಹಾಂಗ ದಾನದವರಿಗೆ ನನ್ನ ಧನ್ಯವಾದಗಳು. ಮತ್ತು ನಾನು ಕೂಡ ಶ್ರೀಮತಿ ರೇಖಾ ಎಮ್ ನಾಲ್ವಾಡ್ ಈ ಮೂಲಕ ನಾನು ತುಂಬ ದಿನದಿಂದ ಈ ಒಂದು ದೇಹದಾನ ಮಾಡುವುದು ಸಂಕಲ್ಪ ಮಾಡಿದ್ದೇನೆ ನಾನು ಕೂಡ. ಧನ್ಯವಾದ ಎಲ್ಲರಿಗೂ.